ನನಗೆ ನೋಡಿದ್ರ ಮಧುನ ನೋಡ್ಬೇಕಂತ ಸಾತಿ ಮಧುಗೆ ನಾನು ಹೇಳಿದನು ನಿನಗೋಸ್ಕರ ಕಾಯ್ತಿರ್ತಾನಂತೇಳಿ. ಆದ್ರೆ ಮಧು ನನ್ನನ್ನು ಒಪ್ಕೋತಾಳ, ನನ್ನ ಜೊತೆ ಬರ್ತಾಳ, ಆಕೆ ನನ್ನ ಮದುವೆ ಆಗ್ತಾಳ. ಆಕೆಗೆ ಇವಾಗ ಆಲ್ರೆಡಿ ಮದುವೆ ಆಗೈತಿ. ಆಕೆ ಇಷ್ಟ ಇದೆಯೋ ಇಷ್ಟ ಇಲ್ವೋ ಮದುವೆ ಏನೋ ಆಗಿದ್ದಾಳ. ಆದ್ರೆ ಆಕೆ ಅವ್ರ ಜೊತೆ ಇರ್ತಾಳ ಆತ ನನ್ನ ಜೊತೆ ಬರ್ತಾಳ. ಅಯ್ಯೋ ಏನಪ್ಪ ಮಾಡೋದು? ಅದ ಯೋಚನೆಯಾಗ ನನಗೆ ನಿದ್ದೆ ಕೂಡ ಬರತ್ತಿಲ್ಲ. ನೋಡಿದ್ರ ಊಟನೂ ಸೇರಾಕತ್ತಿಲ್ಲ. ನನಗೆ ನೋಡಿದ್ರ ಮಧು ಪ್ರೀತಿ ಬೇಕಾಗೈತಿ, ಇಲ್ಲಿ ನೋಡಿದ್ರ ಪ್ರೀತಿನೂ ಸಿಗವಲ್ತು, ಈ ಕಡೆ ಮಧುನೂ ಸಿಗವಾಳು. ಈ ಟೆನ್ಷನ್ದಾಗ ಒದ್ದಾಡಿ ತೆಲ್ ನುಸಾದತಿ. ಅಣ್ಣ ಯಾಕೆ ಹಿಂಗೆ ಅಡ್ಡಾಡಕತ್ತಾನ? ಏನಾತಿ ಅಣ್ಣಾಗ? ಅಲ್ಲ ಅದೇನೋ ಅಂತಾರಲ್ಲ, ಕಳ್ಬೇಕು ಇದನ್ನ ಮಾಡಿದ್ರಂಗ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡಕತ್ತಾನ. ಏನಾತಿ ಅವನಿಗೆ? ಬೆಳಿಗ್ಗೆ ನೋಡಿದ್ರ ಹಿಂಗೆ ಇವನ್ ಮಾಡಾಕತ್ತಾನ. ಅಲ್ಲ ಅವ್ವ ನೋಡಿದ್ರ ಇವನ ಬೈಕೊಂತ ಇರ್ತಾಳ. ಯಾಕೆ ಹಿಂಗೆ ಆಡಾಕತ್ತಾನ ಏನ? ಇವನ ಹುಚ್ಚಿಗೆ ಹಿಡಿದತ್ತ ಏನ? ಕೇಳಂತಾಡಿ ಅಣ್ಣ. ಏನ ಯಾಕನ್ನ ಹಂಗ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಹಂಗೆ ಅಡ್ಡಾಡತ್ತಿದ್ದಿ? ಏನಾಯ್ತು? ಅಯ್ಯೋ ಸುಮ, ಏನಂತ ಹೇಳಿ, ನನಗಂತೂ ಸಾಕಾಗೋಗೈತಿ. ಏನು ಮಾಡಬೇಕು ಅಂತ ಗೊತ್ತಾಗತ್ತಿಲ್ಲ. ತಲೆ ಕೆಟ್ಟು ಕೆರೆ ಹಿಡಿದ್ಬಿಟ್ಟೈತಿ. ಏನು ಮಾಡ್ಬೇಕಂತ ನನಗೆ ತಿಳಿನ ಬಾಲ್ತಾಗೈತಿ. ಅಂಥದ್ದು ಏನಾಯ್ತಣ್ಣ ಈಗ? ನೀನೇನ ಯಾರನ್ನಾದ್ರೂ ಲವ್ ಮಾಡತ್ತಿ ಏನು? ಅವ್ವ ಮಾತಾಡೋದು ನೋಡಿದ್ರೆ ನನಗೆ ಹಂಗೆ ಅನ್ಸಿತ್ತು. ಹಾಂ, ನೀ ಹೇಳೋದು ನಿಜ. ನಾನೊಂದು ಹುಡುಗಿನ ಪ್ರೀತಿ ಮಾಡಾಕತ್ತಾನ. ಆದ್ರೆ ಏನು ಮಾಡೋದು? ಆ ಕಡೆ ಆಕಿನೂ ಒಪ್ಕೊಳ್ವಾಳ, ಈ ಕಡೆ ಅವ್ವನೂ ಒಪ್ಕೋವಾಳ. ಅವ್ವ ಒಂದು ತಿಂಗಳು ಟೈಮ್ ಕೊಟ್ಟಾಳ ನನಗೆ. ಒಂದು ತಿಂಗಳದಾಗ ನಾನು ಆಕಿನ ಒಪ್ಪಿಸ್ಬೇಕು. ಆಕಿನ ಒಪ್ಪಿಸ್ಲಿಲ್ಲ ಅಂದ್ರೆ ನನಗೆ ಬೇರೆ ಹುಡುಗಿ ಜೊತೆ ಮದುವೆ ಮಾಡ್ತಾಳಂತ. ಬೇರೆ ಹುಡುಗಿ ಜೊತೆ ಮದುವೆ ಆಗಿ ನಾನು ಹೆಂಗೆ ಇರಲಿ? ನಾನು ಇಷ್ಟಪಟ್ಟಿದ ಹುಡುಗಿ ಜೊತೆ ನಾನು ಮದುವೆ ಆಗಿ ಚೆನ್ನಾಗಿರ್ಬೇಕು ಅಂತ ಅಂದ್ಕೊಂಡವ್ ನಾನು. ಅಂಥದ್ರಾಗ ಅದನ್ನು ಬಿಟ್ಟು ಇಷ್ಟ ಇಲ್ದಾರ ಹುಡುಗಿ ಜೊತೆ ಹೆಂಗೆ ಜೀವನ ಮಾಡಲಿ? ಇಲ್ಲ, ನಾನು ಹೆಂಗಾದರೂ ಮಾಡಿ ಆಕೆಗೆ ನಾನು ಒಪ್ಪಿಸ್ಲೇಬೇಕು. ಯಾರನ್ನ ಆಕಿ? ನೀನು ಪ್ರೀತಿ ಮಾಡೋ ಹುಡುಗಿ ಅಷ್ಟು ಚಂದದಾಳೇನು? ಯಾರಾಕಿ? ಆಕಿ ನೋಡ್ಬೇಕಲ್ಲ ನಾನು. ನಂಗೆ ತೋರಿಸು, ನಾನು ಒಪ್ಪಿಸ್ತೇನೆ ಆಕಿನ. ಅಯ್ಯೋ, ಆಕೆ ನಾನಾ ಕಾಡಿ ಬೇಡಿ ಇದನ್ನು ಮಾಡಿದ್ರೂ ಒಪ್ಕೋವಾಳ. ಇನ್ನು ನೀನು ಹೇಳ್ಕೊಡ್ದು ಒಪ್ಕೊಂಡ್ಬಿಡ್ತಾಳೇನು? ಆಕೆ ಹೆಸರ ಮಧು ಅಂತ ಹೇಳಿ. ಆಕೆ ಒಂದು ಸಣ್ಣ ಮನೆ ಆಕಿ. ಆಕೆ ಒಬ್ಬಾಕೆ ಮಗಳ. ಅವರಪ್ಪ ಅಮ್ಮ ತುಂಬ ಬಡವ್ರದಾರ. ಆದ್ರೆ ಅವ್ರ ಅಮ್ಮಗೆ ಆಪ್ರೇಷನ್ ಆಗೈತಿ. ಅದಕ್ಕೆ ರೊಕ್ಕಿಲ್ದಕ್ಕೆ ಆಕಿ ಇನ್ನೊಬ್ಬರ ಮನೆಯಾಗ ಹೋಗಿ ಕೆಲಸ ಮಾಡಿ ದುಡ್ದ ಅವರಪ್ಪ ಅಮ್ಮಂದ ದವಾಖಾನಿ ಬಿಲ್ಲ ಕಟ್ಟಾಕತ್ತಾಳ. ಅವ್ರ ಅಮ್ಮಂದು ಆಪ್ರೇಷನ್ ಆಗೈತಲ್ಲ, ಅಲ್ಲಿ ದವಾಖಾನಿ ಬಿಲ್ಲ ಕಟ್ಟಾಕತ್ತಾಳ. ಆದ್ರೆ ಅಷ್ಟು ಸ್ವಾಭಿಮಾನ ಇರೋ ಆಕಿ ಅವ್ರ ತಂದೆ ತಾಯಿ ನೋಡ್ಕೊಳ್ಳೋದು ನೋಡಿ ನನಗನ್ನಿಸ್ತು, ಈಗಿನ ನಾನು ಮದುವೆ ಆದರೆ ನಮ್ಮ ಅಪ್ಪ ಅಮ್ಮನ ಎಷ್ಟು ಚೆನ್ನಾಗಿ ನೋಡ್ಕೋಬಾರ್ದು, ನನ್ನ ತಂಗಿನ ಎಷ್ಟು ಚೆನ್ನಾಗಿ ನೋಡ್ಕೋಬಾರ್ದು ಅಂತೇಳಿ. ಅದಕ್ಕೆ ನನಗೆ ಅದೊಂದು ಸ್ವಾರ್ಥ ಏನೋ ಗೊತ್ತಿಲ್ಲ, ಆಕೆ ಮ್ಯಾಲೆ ಪ್ರೀತಿ ಹುಟ್ಕೊಂಡ್ಬಿಟ್ಟತಿ. ಆದ್ರೆ ಆಕೆ ನನ್ನ ಪ್ರೀತಿ ಮಾಡಾಕತ್ತಿಲ್ಲ. ಆದ್ರೆ ನನಗೆ ಆಕೆಗೆ ನಾನು ಆಕಿನ ಹುಚ್ಚು ನಂಗೆ ಪ್ರೀತಿ ಮಾಡಾಕತ್ಬಿಟ್ಟೆ. ಈಗ ಏನು ಮಾಡ್ಬೇಕಂತ ಗೊತ್ತಾಗತ್ತ. ಈ ಅವ್ವ ನೋಡಿದ್ರೆ ಅದು ಗೊತ್ತಾಗಿ ನನ್ನ ಬ್ಯಾರ್ದಾಗಿ ಜೊತೆ ಮದುವೆ ಮಾಡಕ್ಕೆ ನಿಂತಾಳೆ. ಈಗ ನಾನು ಏನಾದರೂ ಒಪ್ಕೊಲಿಲ್ಲ ಅಂದ್ರೆ ಈಗ ಸಾಯ್ತಾನೆ ನನ್ನ ತಾಳ. ಒಂದು ತಿಂಗಳು ಟೈಮ್ ಕೊಟ್ಟಾಳ. ಒಂದು ತಿಂಗಳದಾಗ ನಾನು ಏನಾರ ಒಪ್ಪಿಸ್ಲಿಲ್ಲ ಅಂದ್ರೆ ನಾನು ಬೇರೆ ಹುಡುಗಿ ಮದುವೆ ಆಗ್ಬೇಕಾಕತಿ. ಇಲ್ಲ, ನಾನು ಆಕಿನ ಮದುವೆ ಆಗಬೇಕು. ಹೆಂಗಾದರೂ ಮಾಡಬೇಕು, ಏನಾದರೂ ಮಾಡಬೇಕು. ನಾನು ಮದುವೆ ಆಗಲೇಬೇಕು. ಇಲ್ಲ ಅಂದ್ರೆ ನಾನು ಮದುವೆ ಆಗದೆ ಹಂಗೆ ಇರ್ಬೇಕಂತ ಅನ್ಕೊನಿ. ಆದ್ರೆ ಈ ಅವ್ವ ಬಿಡುವಂಗೆ ಕಾಣಿಸ್ವಾಳ. ಅದಕ್ಕೆ ಇಲ್ಲ ಅಂದ್ರೆ ನಾನು ಊರು ಬಿಟ್ಟು ಹೋಗ್ಬಿಡ್ತೇನೆ. ಎಲ್ಲಿ ಯಾರ ಕಣ್ಣಿಗೂ ಸಿಗದಾಗ ಹೋಗ್ಬಿಡ್ತೇನೆ ಆ ಕಡೆ. ನೋಡೋನು, ಆಕೆ ಸಿಗಲಿಲ್ಲ ಅಂದ್ರೆ ಅಷ್ಟೇ ಮಾಡ್ತೇನೆ. ನೀನು ಇದನ್ನು ಅವಾಗದು ಹೇಳಕ್ಕೆ ಹೋಗ್ಬೇಡ. ಈಗ ಹೇಳಕತ್ತ ನೋಡಿ ನಿನಗೆ. ಅಣ್ಣ, ಅಂದ್ರೆ ನೀನು ಅವ್ರನ್ನ ಅಷ್ಟು ಇಷ್ಟಪಡಾಕತ್ತಿದೇನು? ಅಯ್ಯೋ, ನೀನು ಅಷ್ಟು ಇಷ್ಟಪಡತ್ತಿ ಅಂದ್ರೆ ಆ ದೇವ್ರ ಹತ್ರ ನಾನು ಕೇಳ್ಕೊತೀನಿ ನಿನ್ಗೆ ಅವ್ರು ಸಿಗಲಿ ಅಂತೇಳಿ. ಹಾಂ, ಸರಿನಾ? ನೋಡೋಣ. ಆದ್ರೆ ನೀನು ಪ್ರೀತಿ ಮಾಡೋ ಹುಡುಗಿ ನನಗೆ ಭೇಟಿ ಮಾಡಿಸ್ತಿ? ಸರಿ, ಹೋದಾಗ ಭೇಟಿ ಮಾಡಿಸ್ತಾನೆ. ಈಗ ನಾನು ಸ್ವಲ್ಪ ಹೊರಗೆ ಹೊಂಟೇನೆ. ನೋಡ್ತೇನೆ, ಅವ್ರು ಸಿಕ್ಕರೆ ಅವ್ರ ಜೊತೆ ಮಾತಾಡ್ಬೇಕಂತ ಅಂದ್ಕೊಂಡೇನಿ. ನೋಡ್ತೇನೆ, ಟ್ರೈ ಮಾಡ್ತೇನೆ. ಹೆಂಗೋ ಒಂದೊಂದು ದಿನ ಕಳೆದಂಗೂ ನನಗೆ ಒಂದೊಂದು ವರ್ಷ ಕಳೆದಂಗೆ ಆಗತ್ತತಿ. ನೋಡೋಣ, ನಾನು ಒಪ್ಸಕ್ಕೆ ಟ್ರೈ ಮಾಡ್ತೇನೆ. ಸರಿ ಅಣ್ಣ, ಬೆಳಗಿನ ಜಾವನ ಹೊಂಟಿಯಲ್ಲ, ಇಷ್ಟು ಜಲ್ದಿ ಅವ್ರು ಹಿಂಗೆ ಸಿಗ್ತಾರೇನು? ಸಿಗಲಿಲ್ಲ ಅಂದರೂ ಸಿಗೋ ಥರ ನಾವು ಮಾಡ್ಕೋಬೇಕಲ್ಲ. ನಾನು ಬರ್ತೇನೆ. ಸರಿ ಅಣ್ಣ. ಅಣ್ಣ, ಆಲ್ ದ ಬೆಸ್ಟ್. ನಿನ್ನ ಪ್ರೀತಿ ಯಾವಾಗೂ ಗೆಲ್ಲಬೇಕು. ನಿನ್ನ ಪ್ರೀತಿ ನಿನ್ಗೆ ಸಿಗಬೇಕು. ಸರಿ, ಥ್ಯಾಂಕ್ ಯು. ನಾನು ಬರ್ತೀನಿ. ಅಮ್ಮಂಗೆ ಕೇಳಿದ್ರೆ ಹೊರಗಡೆ ಹೋಗಿದ ಅಂತ ಹೇಳು. ಅಲ್ಲಿ ಇಲ್ಲಿ ಹೋಗಿದ ಅಂತ ಹೇಳಕ್ಕೆ ಹೋಗ್ಬೇಡ. ಇಲ್ಲಿ ಅವ್ರ ದೋಸ್ತನ ಜೊತೆ ಪೇಟೆ ಹೊಂಟಾನು, ಫೋಟೋ ತೋರಿಸ್ಕೊಂಬರಾಕಂತ ಹೇಳು. ಸರಿ ಅಣ್ಣ. ಅಯ್ಯೋ,
ಅನ್ನ ಪ್ರೀತಿ ಮಾಡಕತ್ತಾನ. ಅನ್ನಾಗ ಪ್ರೀತಿ ಸಿಗ್ತೈತ? ಅವ್ವ ಪ್ರೀತಿ ಒಪ್ಕೋತಾಳ? ನನ್ಗೆ ಯಾಕೋ ಇದು ಕನ್ಸಿನ ಮಾತು. ಅವ್ವ ಇವನ ಮುಂದೆ ಸುಳ್ಳೆ ಹೇಳಿರ್ತಾಳ. ಇವನು ಆ ಹುಡುಗಿನ ಪಡ್ಕೋತಾನ. ನೋಡೋಣ ಏನಾಗ್ತೈತಿ ಅಂತ ಹೇಳಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದಿರಿ? ಎಲ್ಲರೂ ಚಲೋ ಅದಿರಿ ಅಂತ ಅಂದ್ಕೊಂಡಿನಿ. ವಿಡಿಯೋ ಹೆಂಗೆ ಬರಾಕತ್ತೈತಿ? ಚಲೋ ಬರತ್ತೇನ್ರಿ? ನೋಡಿರಿ, ಸಪೋರ್ಟ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ. ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಏನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ. ಮತ್ತು ಇನ್ನೊಂದು ಏನಂದ್ರೆ ಕಥೆನ ಇಂಟ್ರೆಸ್ಟಾಗಿ ತುಂಬ ಚೆನ್ನಾಗಿ ನಿಮ್ಗೆ ಇಷ್ಟ ಆಗೋ ಥರ ಮಾಡ್ತಾಯಿದ್ದೀನಿ. ಸೊ ಮಿಸ್ ಮಾಡಿದೆ ಎಲ್ಲರೂ ನೋಡಿ. ಜಾಸ್ತಿ ವ್ಯೂಸ್ ಬಂದರೆ ಒಂದಿನಕ್ಕೆ 2 ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸೊ ಆದಷ್ಟು ವ್ಯೂಸ್ ಬಂದರೆ ಅಂದರೆ 2,000 3,000 ವ್ಯೂಸ್ ಬಂದರೆ ಹೆಂಗೋ ಕಷ್ಟ ಆದರೂ ಪರವಾಗಿಲ್ಲ, ಟ್ರೈ ಮಾಡ್ತೀನಿ ಹಾಕೋದಕ್ಕೆ. ಸೊ ಪ್ಲೀಸ್ ವ್ಯೂಸ್ ಜಾಸ್ತಿ ಬರಲಿ ಅಂತ ಕೇಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಏನಂತಂದರೆ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ಲರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಮತ್ತು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡೋದು ಕೇಳಿ ಅಂತ ಹೇಳ್ತಾ, ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಬನ್ನಿ ಇವಾಗ ಹೀಗೆ ಕಂಟಿನ್ಯೂ ಮಾಡೋಣ. ಅಣ್ಣ, ನೀನು ಯಾಕೆ ಇಲ್ಲಿಗೆ ಬಂದಿ? ಹಾಂ, ನೀನು ಯಾಕೆ ಇಲ್ಲಿಗೆ ಬಂದಿ ಅಂತಾನೆ ನಿನ್ಗೆ ಯಾರು ಬಾ ಅಂತ ಹೇಳಿದ್ರಣ್ಣ ಇಲ್ಲಿ? ಹಾಂ, ಅಯ್ಯೋ ಏನಾಯ್ತ ಖುಷಿ? ಯಾಕೆ ಹಿಂಗೆ ಮಾತಾಡತ್ತಿದ್ದಿ? ನನ್ನ ತಂಗಿ ಮನೆಗೆ ನಾನು ಬರ್ಬಾರ್ದೇನ? ಅಲ್ಲ, ನೀನು ಈ ಟೈಮ್ನಾಗ ಯಾಕೆ ಬಂದಿ? ಇವಾಗ ಯಾಕೆ ಬಂದಿ? ಏನು ಕೆಲಸ ಇತ್ತು ಅಂತ ಬಂದಿಲ್ಲ? ಅಣ್ಣ, ನೀವು ಸರಿಯಾದ ಟೈಮ್ಗೆ ದೇವ್ರ ಬಂದಾಗ ಬಂದ ನನ್ನ ಜೀವ ಕಾಪಾಡಿದ್ರಿ. ನೀವು ಬರಲಿಲ್ಲ ಅಂದರೆ ಇವತ್ತಿಬ್ಬರು ಸೇರಿಸಿ ನಾನು ಏನು ಮಾಡ್ತಿದ್ದೋ ಏನೋ ಇವರು. ನೀನು ಒಬ್ಬನೇ ಬಂದೆ ಅಥವಾ ಅದಕ್ಕೇನೋ ಬಂದಾಳ? ಇಲ್ಲ, ನಾನು ಒಬ್ಬನೇ ಬಂದನು. ಯಾಕೆ, ಏನಾಯ್ತು? ಇಲ್ಲ, ನೀನೊಬ್ಬನೇ ಬಂದಿಯಲ್ಲ. ಸರಿ, ಇವಾಗ ಹೇಳ್ತೀನಿ ಕೇಳಿಸ್ಕೊ. ನೋಡು, ನನ್ನ ಮಾವನ್ನ, ವೀರು ಮಾವನ್ನ ನಾನು 2ನೇ ಹೆಂಡತಿ ಆಗಿದ್ದೀನಿ ಅಣ್ಣ. 2ನೇ ಹೆಂಡತಿ ಆಗಿದ್ದೀನಿ. ಇವಳು ಮೊದಲನೇ ಹೆಂಡತಿ ಅಂತ. ಏನು ಹೇಳತ್ತೀವ ತಂಗವ್ವ? ನೀ ಹೇಳೋದು ಕರೆ ಐತೆನ? ಅಲ್ಲ, 2ನೇ ಹೆಂಡತಿ ಹಂಗೆ ಆಗ್ತಿದ್ದಿ. ಅಲ್ಲ, ಮೊದಲನೇ ಹೆಂಡತಿ ಯಾರು? ಅಣ್ಣ, ನನಗೆ ಮೋಸ ಮಾಡಿದ್ದಾರೆ. ಇವಳೇ ಅಣ್ಣ, ಇವಳೇ ನನ್ನ ಗಂಡನ, ನನ್ನ ಮಾವನ್ನ ನನ್ನ ಚಿಕ್ಕ ವಯಸ್ಸಿನಾಗಿದ್ದಾಗಿಂದ ಪ್ರೀತಿ ಮಾಡಕತ್ತಾನ. ಆದರೆ ಈಗ ನನ್ನ ಮಾವನ್ನ ಪಟಾಯಿಸ್ಕೊಂಡು ಮದುವೆ ಆಗಿದ್ದಾಳ. ರೊಕ್ಕದ ಆಸೆಗೋಸ್ಕರ ನನ್ನ ಮಾವನ್ನ ಮದುವೆ ಆಗಿದ್ದಾಳ. ಮಾವ ಅದನ್ನು ನಮ್ಮಿಂದ ಮುಚ್ಚಿಟ್ಟ ನನಗೆ ತಾಳಿ ಕಟ್ಟಿದ್ದಾನ. ನನಗೆ ಗೊತ್ತಿದ್ರು ನಾನು ತಾಳಿ ಕಟ್ಟಿಸ್ಕೊಂಡೇನೆ ನಿಜ. ಆದರೆ ಮಾವ ಬಂದು ನಾನು ಹೇಳಿಲ್ಲ. ಮಾವ ಹೇಳಿಲ್ಲ ಬಿಡು, ಆದರೆ ನನಗೆ ಗೊತ್ತಿತ್ತು ಇವಳು ಮದುವೆ ಆಗಿದ್ದಾಳ ಅಂತೇಳಿ. ಏನು ಹೇಳತ್ತಿ ತಂಗಿವ ನೀನು? ಕರೆ ಹೇಳತ್ತೇನ? ಅಂದ್ರೆ ವೀರು ನೀನು ಮೋಸ ಮಾಡ್ಯಾನ? ಅವ್ರು ಮೋಸ ಮಾಡಿದಾರೆ ಅನ್ನೋದಕ್ಕಿಂತ ಇವಳು ಮೋಸ ಮಾಡಿದಾಳಣ್ಣ. ಇವಳನ್ನ ಸುಮ್ಮನೆ ಬಿಡಬಾರ್ದು. ಇವಳಿಗೆ ಒಂದು ಕತೆ ಕಾಣಿಸ್ಬೇಕು. ಅದಕ್ಕೆ ಇವಳನ್ನ ಅತ್ತೆ ನಾನು ಸೇರಿ ಒಂದು ರೂಮದಲ್ಲಿ ಹಾಕಿ ಇವಳು ಸಾಯೋವರೆಗೂ ಅಲ್ಲೇ ಕೊಳಿತಾ ಬಿದ್ದಿರಲಿ ಅಂತ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಅಷ್ಟರಲ್ಲಿ ನೀನು ಬಂದು ಅದನ್ನ ತಡೆದೆ. ಇವಾಗ ನೀನು ನಮ್ಮ ಜೊತೆ ಕೈ ಜೋಡಿಸು. ಇವಳಿಗೆ ಒಂದು ಗತಿ ಕಾಣಿಸೋಣ ಅಣ್ಣ. ಏನಮ್ಮ ಹುಡುಗಿ, ನಿನಗೆ ಗೊತ್ತಾಗಂಗಿಲ್ಲ ಮದುವೆ ಆಗೈತಿ, ಮದುವೆ ಆಗಬೇಕು ಬೇಡೋ ಅಂತ ಹೇಳಿ? ಅಯ್ಯೋ ಅಣ್ಣ, ಒಂದು ಮಾತು ಕೇಳ್ರಿ. ನಾನು ನಿಮ್ಮ ತಂಗಿ ಅನ್ಕೋರಿ. ನನಗೆ ಅಣ್ಣ ಇಲ್ಲ, ತಮ್ಮ ಇಲ್ಲ, ಅಕ್ಕ ಇಲ್ಲ, ತಂಗಿ ಇಲ್ಲ, ಯಾರಿಲ್ಲ. ಅಪ್ಪ ಅಮ್ಮ ನಾನು 3 ಜನ ಇರೋದು. ನಮ್ಗೆ ಮೋಸ ಮಾಡಿ ಮದುವೆ ಆದರು. ರೊಕ್ಕದ ಆಸೆ ತೋರಿಸಿ ನನಗೆ ತಾಳಿ ಕಟ್ಟಿಸಿದ್ಕೊಂಡ್ರು. ನಾನೇನು ಅವ್ರನ್ನ ಇಷ್ಟಪಟ್ಟು ಮದುವೆ ಆಗಲಿಲ್ಲ. ನಾನು ಬಿಟ್ಟು ಹೋಗ್ತಾನಂದ್ರು ಅವ್ರು ನನ್ನನ್ನು ಬಿಡೋಕ್ಕೆ ತಯಾರಿಲ್ಲ. ನಾನೇನು ಮಾಡಲಿ ನೀವೇ ಹೇಳ್ರಿ. ಇವ್ರು ನೋಡಿದ್ರೆ ನನ್ನ ಮೇಲೆ ತಪ್ಪು ಹೊರಿಸಿ ನನ್ನನ್ನು ತಪ್ಪು ಮಾಡಿರೋ ಸ್ಥಾನದಲ್ಲಿ ನಿಲ್ಲಿಸಿ ನನ್ನನ್ನು ಕೊಲ್ಲಕೊಂಟಾರ. ಆಯಿತು, ಆ ದೇವರು ಮೇಲೆ ಇರ್ತಾನಲ್ಲ, ಅವನನ್ನು ಕಣ್ಮುಚ್ಕೊಂಡು ಕುಂತಿರ್ತಾನ. ಸರಿ, ನಾನು ತಪ್ಪು ಮಾಡಿದ್ದೀನ, ನಂಗೆ ದೇವರ ಶಿಕ್ಷೆ ಕೊಡ್ತಾನೆ ಬಿಡಿ. ನೀವು ಯಾಕೆ ಟೆನ್ಷನ್ ಮಾಡ್ಕೊಳಕತ್ತೀರಿ? ದೇವ್ರ ಶಿಕ್ಷೆ ಕೊಡೋ ಮಠ ಕಾಯ್ಕೊಂತ ಕುಂದ್ರ ಮಗಳು ನಾನಲ್ಲ. ನಾನು ನಿನಗೆ ಶಿಕ್ಷೆ ಕೊಡಬೇಕು. ನಾ ಕೊಡೋ ಶಿಕ್ಷೆ ಹೆಂಗಿರ್ತದಂತ ಗೊತ್ತಾಗ್ತದೆ ನಿನಗೆ. ಸರಿನೋ ತಪ್ಪಂತೂ ನಡೆದು ಹೋಗ್ಬಿಟ್ಟತಿ. ಈಗ ಏನು ಮಾಡೋಕ್ಕಾಗಂಗಿಲ್ಲ. ಅದಕ್ಕೆ ನಾವು ಅದನ್ನು ಸರಿಪಡಿಸ್ಕೋಬೇಕು. ಈಕೆ ಬಿಟ್ಟು ಹೋಗೋಕೆ ತಯಾರಿಲ್ಲ. ಅದಕ್ಕೆ ಈಕೆಗೆ ಒಂದು ಗತಿ ಕಾಣಿಸ್ಬಿಟ್ರೆ ನಮ್ದು ಏನೋ ಪ್ರಾಬ್ಲಮ್ ಇದ್ರು ಮುಗಿದು ಹೋಗ್ಬಿಡ್ತತಿ ಇಲ್ಲಿಗೆ. ಏನಂತಿದಿ? ಕರೆ ಐತೆ ಸುಳ್ಳೈತೆ? ಆದರೂ ಈಕಿನ ಸಾಯಿಸೋದ್ರಿಂದ ನಮಗೇನು ಸಿಗ್ತತಿ? ತಪ್ಪು ಮಾಡಿದಳು ಈಕೆ ಒಬ್ಬಾಕೆ ಅಲ್ಲಲ್ಲ, ವೀರುನ ತಾನು ತಪ್ಪು ಮಾಡಿರೋದು. ನೀನು ಸರಿಯಾಗಿ ಹೇಳ್ದೆ ಅಣ್ಣ. ನಾನು ಹೇಳೋದ್ರಿಗೆ ಅರ್ಥ ಆಗತ್ತಿಲ್ಲ. ನೀನಾದರೂ ತಿಳಿಸಿ ಹೇಳು ಅಣ್ಣ. ಅಲ್ಲ, ನನಗೆ ಹೇಳ್ತೀನಿ ಕೇಳಿಸ್ಕೊ. ನೀನು ನನ್ನ ಅಣ್ಣ ಅಂತ ನಾನು ಹೇಳ್ತಾ ಇದ್ದೀನಿ. ಏನಾಯ್ತು ಅಂತಂದ್ರೆ ನಮ್ಮಮ್ಮಂಗೆ ಹುಷಾರಿರಲಿಲ್ಲ. ಆದರೆ ನಮ್ಮಪ್ಪ ಕುಡಿದು ಸಾಲ ಮಾಡಿದ್ದ ಇವ್ರ ಹತ್ರ. ಅದನ್ನು ಕಟ್ಟೋಕೆ ನಮ್ಮ ಹತ್ರ ದುಡ್ಡಿರಲಿಲ್ಲ. ನಾನು ಅಲ್ಲಿ ಇಲ್ಲಿ ಕೆಲಸ ಮಾಡಿ ಕಟ್ತೀನಿ ಅಂತ ಅನ್ನಿ. ಆದರೆ ಅವರು ಕೆಟ್ಟದಾಗೆಲ್ಲ ಅಮ್ಮನ ಜೊತೆ ಮಾತಾಡಿದ್ರು. ನನ್ನನ್ನು ಮಲಗೋದು ಕೂಡ ಕರೆದ್ರು. ನೀನೊಂದಿನ ಬಂದು ನನ್ನ ಜೊತೆ ಮಲಗು, ನಿನ್ನ ಸಾಲ ಎಲ್ಲ ನಾನು ಮನ್ನಾ ಮಾಡ್ತೀನಿ ಅಂತಂದರು. ಅದಕ್ಕೆ ಅಮ್ಮ ಅವ್ರನ್ನ ಸಿಟ್ಟಲ್ಲಿ ಹೆಂಗೆ ಬೇಕು ಹಂಗೆ ಬೈದರು. ಆ ಸಿಟ್ಟಿಗೆ ಇವ್ರು ನನ್ನನ್ನು ಮದುವೆ ಆಗಿದ್ರು. ಮದುವೆ ಆಗೋಕೆ ನಾನೇನು ಒಪ್ಕೊಂಡಿರಕ್ಕಿಲ್ಲ. ಆದರೆ ಅಮ್ಮಂಗೆ ಆಪ್ರೇಷನ್ ಇತ್ತು. ಆ ಆಪ್ರೇಷನ್ಗೆ ನನಗೆಲ್ಲೂ 10 ಲಕ್ಷ ದುಡ್ಡು ಸಿಗ್ತಾ ಇರಲಿಲ್ಲ. ನಾನು ಕೊಡ್ತಾನೆ, ನನ್ನ ಕಡೆ ತಾಳಿ ಕಟ್ಟಿಸ್ಕೊ ಅಂತ ಅಂದರು. ಅಯ್ಯೋ, ನನ್ನಮ್ಮ ಉಳಿದ್ರೆ ಸಾಕು, ನನಗಷ್ಟೇ ಆದರೆ ಈಗ ಎಲ್ಲೂ ದುಡ್ಡು ಸಿಗೋದಿಲ್ಲ.
ಮನೆ ಮಾರ್ಬೇಕಂದ್ರೆ ಮನೆ ಯಾರೂ ತೊಗೊಳತ್ತಿಲ್ಲ. ಈಗ ನಾನು ಏನು ಮಾಡಲಿ? ಅಮ್ಮನ ಆಪರೇಷನ್ ಮಾಡಿಸ್ಲಿಲ್ಲ ಅಂದರೆ ಅಮ್ಮ ಸಾಯ್ತಾರೆ. ಇಲ್ಲ, ನಾನು ಇವ್ರನ್ನ ಮದುವೆ ಆಗ್ತೀನಿ, ಅವ್ರು ನಂಗೆ ದುಡ್ಡು ಕೊಡ್ತೀನಿ ಅಂತಾರೆ. ಪರವಾಗಿಲ್ಲ, ನಾನು ಅವ್ರನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಮದುವೆ ಆಗಿ ಬಂದೋಳಣ್ಣ ನಾನು. ಹೌದು, ನಾನು ದುಡ್ಡಿಗೋಸ್ಕರನೇ ಬಂದೆ, ಆದರೆ ತಾಯಿ ಜೀವ ಉಳಿಸ್ಕೋಬೇಕನ್ನೋ ಕಾರಣಕ್ಕೆ ನಾನು ಬಂದೆ ಅಣ್ಣ.